Kudla is our city. Kudladakulu is our emotion. ನಾನು ಮೊನ್ನೆ ಕಾಂತಾರ ಸಿನಿಮಾ ನೋಡಿರಲಿಲ್ಲ, ಮೊದಲನೇ ನೋಡಿದೆ ನಾನು. ಅದನ್ನು ನನಗೆ ಯಾವತ್ತು ಅನಿಸೋದು, ಅದು ಆ ವ್ಯಕ್ತಿ ಯಾರು ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಮ್ಮ ಜಮೀನ್ದಾರಗಳು ಆಗ ಭೂತ ಹೀಗೆ ಮಾಡ್ಕೊಂಡು ಹೇಳುತ್ತೆ, ನೀನು ನನ್ನ ದೇವರ ವಿರುದ್ಧ ಅಲ್ಲ, ಅಣ್ಣಪ್ಪನ ವಿರುದ್ಧ ಅಲ್ಲ ಅಂತ. ಆದರೆ ಅಯ್ಯೋ ಜನರು ಹೆದರ್ತಾರೆ, ಅಯ್ಯೋ ಅವ್ರ ಬಗ್ಗೆ ಮಾತಾಡಿದ್ರಾಗುತ್ತೆ. ಅಥವಾ ನಾವು ಒಳ್ಳೆ ರೀತಿಯಲ್ಲಿ ಹೇಳೋದಾದ್ರೆ ಧರ್ಮಾಧಿಕಾರಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಮಾಡಲಿ, ಅವರು ಬಡ್ಡಿ ವ್ಯವಹಾರ ಮಾಡೋದು ಬೇಡ. ಎಂತೆಂಥ CIDಗಳು ಏನೇನೆಲ್ಲ ಕೆಲಸ ಮಾಡ್ತಾರೆ, ಎಂಥ ಮೂಲೆಗಳ ಕಳ್ಳರನ್ನೆಲ್ಲ ಹಿಡಿತಾರೆ. ಆದರೆ CBIನವರು ಎಂಕ್ವೈರಿ ಮಾಡಿದರು, ಯಾರೊಬ್ಬ ಪಾಪ ಸಂತೋಷ್ ರಾವ್ ಎನ್ನುವನ್ನ ಒಳಗಾಕಿದ್ರು, ಅವನು ಬಡಿದು ಕೊನೆಗೆ 2013ರಲ್ಲಿ ನಿರಪರಾಧಿ ಅಂತ ಅವನನ್ನು ಬಿಟ್ಟರು ಅಷ್ಟೇ. ಆಮೇಲೆ ಜನರೆಲ್ಲ ಒತ್ತಾಯ ಮಾಡ್ತಾನೆ ಇದ್ದಾರೆ, ಅಲ್ಲ ನ್ಯಾಯ ಬೇಕು. ಮಹೇಶ್ ಅಲ್ಲಿ ತಿಮ್ಮರೋಡಿ ಆಗ್ಬೋದು, ಇವರೆಲ್ಲ ಇಲ್ಲ ನ್ಯಾಯ ಬೇಕಂತಿದ್ದಾರೆ, ಕೇಳ್ತಾ ಇದ್ದಾರೆ. ಅದೇ ನ್ಯಾಯ ಸಿಕ್ಕಿಲ್ಲ. ಯಾರು ಹೇಳ್ತಾ ಇದ್ರು, ಒಂದು ಮಗು ಶಾಲೆಯಿಂದ ಮನೆ ಬರ್ತಾ ಇರುವಾಗ ತಕೊಂಡೋಗಿ ಇವರು ರೇಪ್ ಮಾಡಿ ಕೊಂದಿದ್ದಾರೆ. ಹೇಳುವಾಗಲೇ ನಮ್ಗೆ ಅಸಹ್ಯ ಆಗುತ್ತೆ. ಆ ಒಂದು ಅದರಲ್ಲಿ ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು ಕಳೆದ 13 ವರ್ಷಗಳ ಎಂಕ್ವೈರಿಯಲ್ಲಿ ಸಿಕ್ಕಲಿಲ್ಲ ಅಂದರೆ ನಾವು ಎಲ್ಲಿದ್ದೇವೆ, ನಮ್ಮ ದೇಶ ಎತ್ತಂತ ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ನ್ಯಾಯ ಇದೆಯಾ? ಒಂದು ನಾನು ಯೋಚನೆ ಮಾಡ್ತಾ ಇದ್ದೇನೆ, ಜನರಿಗೆ ಈಗಾದರೂ ಕೂಡ ಮುಚ್ಚಿಡುವುದೇನು, ಧರ್ಮಸ್ಥಳದಲ್ಲಿ ಸಾವಿರಾರು ರೂಪಾಯಿ ಕೋಟಿಗಟ್ಟಲೆ ಹಣ ಹೋಗಿ ಹಾಕ್ತಾ ಇದ್ದಾರೆ ಜನ. ಅಲ್ಲಿ ಹೋದರೆ ಆ ಹಣ ಸರ್ಕಾರಕ್ಕೆ ಹೋಗುದಿಲ್ಲ. ಅದೇ ರೀತಿ ತುಂಬಾ ಹಣ ಒಬ್ಬರಿಗೆ ಬಂದ್ರೆ ಅವ ಏನ್ ಮಾಡ್ಬೋದು ಹೇಳಿ, ಅವ ಏನ್ ಬೇಕಾದ್ರೆ ಮಾಡ್ಬೋದಲ್ಲ. ನಾವು ಬಂಡವಾಳಶಾಹಿಗಳು ಅಂತ ಹೇಳ್ತೇವೆ ಅಥವಾ ಫ್ಯೂಡಲ್ ಸಿಸ್ಟಮ್ ಅಂತ, ಅದರ ನೇರ ಉದಾಹರಣೆ ಇಲ್ಲೇ ಇದೆ ನೋಡಿ. ಈಗ ಅವ್ರು ಎಲ್ಲರ ಬಾಯಿ ಮುಚ್ಚಿಸಿಬಿಟ್ರಲ್ಲ, ಎಲ್ಲರ ಬಾಯಿ ಮುಚ್ಚಿಸಿಬಿಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿದೆ ಈಗ, ಅಂಗೈ ಇಲ್ಲ ಕನ್ನಡಿ ಎನ್ನುವ ತರ ಕಾಣ್ತಾ ಇದೆ ಎಲ್ರಿಗೂ ಈಗ ಯಾರು ಮಾಡಿದ್ದು ಅಂತ ಹೇಳಿ. ಆದ್ರೆ ಕೃಪಾ ಪೋಷಿತ ಇದರಿಂದಾಗಿ ಮೇಲಿಂದ ಕೆಳಗಿನವರೆಗೆ ಎಲ್ಲರೂ ಹೇಳ್ತಾರೆ, ಇಲ್ಲ ಅವರಿಗೆ ಒಳ್ಳೇದಾಗಿ, ಅವಳ ಪರವಾಗಿ ಹೋರಾಟ ಮಾಡುವವರೇ ಕೆಟ್ಟವರು ಅಂತ ಬಿಂಬಿಸ್ತಾ, ಯಾರು ಅತ್ಯಾಚಾರ ಮಾಡಿದ್ದಾರೋ, ಯಾರು ಇಷ್ಟೆಲ್ಲ ಅನ್ಯಾಯಕ್ಕೆ ಆಶಯ ಕೊಡ್ತಾ ಇದ್ದಾರೋ ಅವರ ಪರವಾಗಿ ನಮ್ಮ BJPಯವರೆಲ್ಲ ಮೆರವಣಿಗೆ ಹೋಗ್ತಾರೆ, ಬಣ್ಣದ ಶಾಲು ಹಾಕೊಂಡು ಹೋಗ್ತಾರೆ, ಅಡ್ಡ ಬೀಳ್ತಾರೆ. ಏನು ಅನಿಸುತ್ತೆ ಇದರ ಅರ್ಥ ಏನು? ನ್ಯಾಯ ಎನ್ನುವಂಥದ್ದು ಇಲ್ಲವೇ ಇಲ್ವಾ? ಅಲ್ಲಿ ಇರುವಾಗ ನಾವು CBI ಬಗ್ಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎನ್ನುವಂಥದ್ದು ಇರೋದು, ಅದು ನಮ್ಮ ದೇಶದಲ್ಲಿ ಅತ್ಯುಚ್ಚ ಇದು ಗುಪ್ತಚರ ಇಲಾಖೆ ಅದು. ಅದರ ಅಧಿಕಾರಿಗಳು ಕೂಡ ಭ್ರಷ್ಟರಂತಾಗಿ ಬಿಡುತ್ತಾ ಅವ್ರಿಗೆ ಕಾಣಲೇ ಇಲ್ವೋ? ಎದುರುಗಡೆ ಇದೆ, ಯಾರಿದ್ದಾರೆ ಅಂತ ಹೇಳ್ತಾರೆ, ಹಿಡಿಯುವುದಲ್ಲ, ಆಗಲಿಲ್ಲ. ಅಥವಾ ಅಲ್ಲಿ ಒಬ್ಬರು ಮೆಡಿಕಲ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರು ನಿಜವಾದ ಪೋಸ್ಟ್ ಮಾರ್ಟಮ್ ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ಅಥವಾ ಅಲ್ಲಿರುವಂತಹ ಅಧಿಕಾರಿಗಳು ಯಾರು ಮಾಡಿಲ್ಲ, ಪೊಲೀಸರು ಮಾಡಿಲ್ಲ. ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಬಂಡವಾಳಶಾಹಿ ಮತ್ತು ಫ್ಯೂಡಲ್ ಸಿಸ್ಟಮ್ ಎಷ್ಟು ಜೋರಾಗಿ ಕೆಲಸ ಮಾಡ್ತಿದೆ ಇಲ್ಲಿ ಹೇಳಿದ್ರೆ, ಸತ್ಯವನ್ನ ಸಮಾಧಿ ಮಾಡುತ್ತೆ. ಮಾಡಿದೆ ಅಲ್ಲ, ಈಗ ಮಾಡ್ತಾ ಇದೆ. ಈಗ ಎಲ್ರಿಗೂ ಗೊತ್ತದು ಯಾರಿದೆ ಅಂತ. ನಾವೀಗ ಹೆಗ್ಗಡವರೇ ಆ ಅತ್ಯಾಚಾರ ಮಾಡಿದ್ರು ಅಂತ ಹೇಳೋದಲ್ಲ, ನಾವು ಅವರು ಸಂಕೇತ ಮಾಡುವಂತಹ ಒಂದು ಸಿಸ್ಟಮ್ ಇದೆ. ಅವರ ಕೃಪಾ ಪೋಷಕರಾಗಿ ಅಲ್ಲಿರುವವರೆಲ್ಲ ಅನ್ಯಾಯವನ್ನ ಮಾಡ್ತಾನೆ ಇದ್ದಾರೆ. ಎಷ್ಟೆಲ್ಲ ಕಥೆಗಳು ಬರ್ತಾ ಇದ್ದಾವೆ. ನಾರಾಯಣ ಏನೋ ಮಾವುತ ಇದ್ದಂತೆ ಅವನ ಜಾಗವನ್ನು ಕೊಡ್ಲಿಲ್ಲ ಅಂತ ಹೇಳಿ ಅವನ ತಲೆಗೆ ಗೆಜ್ಜಿ ಹೇಳುವಾಗಲೇ ಬೇಜಾರಾಗಿದೆ ನನಗೆ. ಅವನ ತಂಗಿಯನ್ನ ಕೊಂದು ಅಂತ ಹೇಳಿದ್ರು, ಆಮೇಲೆ ನಾವು ಮತ್ತೆ ಹೇಳಿದ್ರು. ಎಲ್ಲ ಕತೆ ಬರ್ತಾ ಇದೆ, ಎಲ್ಲ ಪೇಪರಲ್ಲಿ ಬರ್ತಾ ಇದೆ. ಇನ್ನು ಅವರನ್ನು ಸಪೋರ್ಟ್ ಮಾಡುವವರಿದ್ದಾರೆ ಅಥವಾ ಅವರನ್ನು ವಿರೋಧಿಸುವವರು ಇದ್ದಾರೆ. ಇದರ ಬಗ್ಗೆ ನಾವು ಬಹಳ ಸರಿಯಾಗಿ ಆಲೋಚನೆ ಮಾಡಬೇಕು. ನಾವು ಎಂಥ ಸರ್ಕಾರ ಇಲ್ಲಿದೆ. ಅವ್ರು ಹೇಳ್ತಾ ಇದ್ರು, ಈ ಎಲ್ಲ ಹಿಂದೆ ಕಮ್ಯುನಿಸ್ಟರ ಹಿಂದೆ ಒತ್ತಾಸೆ ಇದೆ, ಬೆಂಬಲ ಇದೆ ಅಂತ. ಆಗ ಮೀನಾಕ್ಷಿ ಬಾಡಿ ಹೇಳಿದ್ರು, ನಾವು ಹಿಂದ್ಗಡೆ ಇರೋದಲ್ಲ, ಮುಂಗಡೆ ಇದ್ದೇವೆ ನಾವು. ಯಾಕಂದ್ರೆ ಎಲ್ಲಿ ಅನ್ಯಾಯ ಇದೆ ಕಮ್ಯುನಿಸ್ಟ್ ಮುಂದೆ ಹೋಗ್ತೇವೆ. ವಿಚಾರವಾದಿಗಳು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆದಲ್ಲಿ ನಾವು ಮುಂದೆ ಹೋಗ್ತೇವೆ. ನಮ್ಗೆ ನಾಚಿಕೆ ಏನಿಲ್ಲ, ನಮ್ಗೆ ಅನ್ಯಾಯ ಆದವರಿಗೆ ಆಗ್ಬೇಕು ನಾವು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಜನರೆಲ್ಲ ಮೋಸ ಹೋಗ್ತಾ ಇದ್ದಾರೆ ಜನರು. ಇನ್ನು ಈ ಸಂದರ್ಭದಲ್ಲಿ ಕೆಲವು ಮಾತನ್ನು ಹೇಳ್ತೀನಿ ನಾನು, ಸರಿ ಅರ್ಥ ಮಾಡ್ಕೊಳ್ಳಿ. ಯಾರೇ ಒಬ್ರು ಮನುಷ್ಯ ದೇವಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನನ್ನೇ ಹೇಳಿದ್ರು, ಬಹಳ ಒಳ್ಳೆಯವರಲ್ಲ, ತುಂಬಾ ಒಳ್ಳೆಯವನಲ್ಲ, ಸ್ವಲ್ಪ ಕೆಟ್ಟವನಿದ್ದೇನೆ ನಾನು ಹೇಳ್ತೇನೆ. ನಮಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಇದ್ದೇ ಇರುತ್ತಲ್ವಾ.
ಆ ಕಾವಂದರಂತೆ ಅವ್ರು ಹೀಗಿದ್ದಾರೆ, ಅವ್ರು ಬಿಳಿ ಬಟ್ಟೆ ಹಾಕಿದ್ಕೊಳ್ಳಿ ಏನೋ ಅವರು ದೇವಮಾನವ ಅಂತಾರ. ಅವರಿಗೆ ಕೂಡ ಇಂಥದ್ದೆಲ್ಲ ಅನ್ಯಾಯಗಳಿರ್ತಾರೆ. ನಮ್ಮದೊಂದು ರಾಶಿ ರಾಶಿ ಕಾವಿ ಬಟ್ಟೆ ಹಾಕುವ, ಕಾವಿ ಬಟ್ಟೆ ನೋಡಿದ್ರೆ ರಗಳೆ ಆಗುತ್ತೆ ನನಗೆ. ಕಾವಿ ಬಟ್ಟೆ, ಆ ಕಾವಿ ಬಟ್ಟೆ ಹಾದವರು ಒಂದು ಸಣ್ಣ ಯೋಚನೆ ಮಾಡಿ, ಜನಸಾಮಾನ್ಯಕ್ಕೆ ಎಷ್ಟು ದಡ್ಡರಿದ್ದಾರೆ ಈಗ, ಅಥವಾ ದಡ್ಡರನ್ನು ಬಿಡಿಸಿದ್ದಾರೆ ಅಂದರೆ, ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ಬ್ರಹ್ಮಚರ್ಯ ಮಾಡಲಿಕ್ಕಾಗತ್ತ? ಸಾಧ್ಯ ಇಲ್ಲ. ಆಯ್ತು, ಪ್ರಾಕೃತಿಕವಾಗಿ ಸಾಧ್ಯ ಇಲ್ಲ. ಹಾಗಾದ್ರೆ ಅವರು ಹಾದ್ರ ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಹೋಗಿ ಹೋಗಿ ಅಡ್ಡ ಬೀಳ್ತಾರೆ. ಈ ರೀತಿಯ ಇದನ್ನ ಈ ಬಂಡವಾಳಶಾಹಿಗಳು ಇದಾರಲ್ಲ, ಅವರು ಇಂಥ ಮನಸ್ಥಿತಿಯನ್ನು ಪೋಷಿಸ್ತಾ ಇರ್ತಾರೆ. ಯಾಕಂದ್ರೆ ಈ ನಂಬಿಕೆ ಇರುವವರೆಗೆ ಅವರ ಕೆಲಸ ನಡೀತಾ ಇರುತ್ತೆ. ಜನರು ಯಾಕೆ ಮಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ. ನಾನು ಯಾವತ್ತೂ ಕೇಳುದು, ನೀವು ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀರಿ ನೀವು ಅಂತ. ಮೊನ್ನೆ ಅವರು ಹೇಳಿದ್ರು, ಒಬ್ಬ ಹುಡುಗ ಕಲಿಯಿಲ್ಲ ಅಂತವ, ಎಷ್ಟೇ ಮಾಡಿದ್ರು SSLC ಪಾಸ್ ಆಗಿಲ್ಲ. ಹಾಗೆ ಯಾರೋ ಒಬ್ಬ ಜ್ಯೋತಿಷಿ ಹೇಳಿದಂತವ, ಸುಳ್ಳು ಹೇಳಿದವ, ಧರ್ಮಸ್ಥಳಕ್ಕೆ ಹೋಗಿ ನೀವು ಇಲ್ಲಿ 10,000 ಖರ್ಚು ಮಾಡಿದ್ರೆ ಅವ ಪಾಸ್ ಆಗ್ತಾನೆ. ಅವ ಪಾಸ್ ಆಗಲಿಲ್ಲ, ಇವರು 20-25 ಸಾವಿರ ಹೋಯ್ತು. ನಾನು ಹೇಳಿದ ಅದರ ಒಂದು ಟ್ಯೂಷನ್ ಸೆಂಟರ್ಗೆ ಹಾಕಿದ್ರೆ ಆಗ್ತಿತ್ತಲ್ಲ. ಇಂಥ ನೂರಾರು ಉದಾಹರಣೆಗಳಿದ್ದಾವೆ. ಜನರಿಗೆ ಕಷ್ಟ ಇದೆ, ನಮ್ಗೆ ಗೊತ್ತಿದೆ ಕಷ್ಟ ಇದೆ. ಅವ್ರು ಹೇಳಿದರು, ಒಂದು ನೀವು ಯಾತನೆಯಲ್ಲಿ ಬದುಕಬೇಕು ಅಂತ ಹೋರಾಟ ಮಾಡಬೇಕು. ನಮಗೆ ಈಗ ಯಾವುದೇ ಸಿಕ್ಕಿದ್ರು ಕೂಡ ಹೋರಾಟದಿಂದೇ ಸಿಕ್ಕಿದ್ದು ಹೊರತು ಇಲ್ಲಿ ಸಿಗಲಿಲ್ಲ. ನಮಗೆ ಸ್ವಾತಂತ್ರ್ಯ ಕೂಡ ಹೋರಾಟದಲ್ಲೇ ಸಿಕ್ಕಿದ್ದು, ಮತ್ಯಾವ ರೀತಿಯಲ್ಲಿ ಸಿಕ್ಕಿದ್ದಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನೋಡಿ, ಮೂಢನಂಬಿಕೆಗೂ ಈ ಒಂದು ಘಟನೆ ಇಟ್ಕೊಂಡು ನಾವು ಇಡೀ ನಮ್ಮ ಆಲೋಚನೆ ಮಾಡಬಹುದು. ಮೂಢನಂಬಿಕೆಗೂ ಬಂಡವಾಳಶಾಹಿಗೂ ಅಥವಾ ಉಳಿಗಮಾನ್ಯ ವ್ಯವಸ್ಥೆಗೂ ನೇರ ಸಂಬಂಧ ಇದೆ ನೋಡಿ. ಉಳಿಗಮಾನ್ಯ ವ್ಯವಸ್ಥೆ, ನಾನು ಮೊನ್ನೆ ಕಾಂತಾರ ಸಿನಿಮಾ ನೋಡಿರಲಿಲ್ಲ, ಮೊದಲನೇ ನೋಡಿದೆ ನಾನು. ಅದನ್ನು ನನಗೆ ಯಾವತ್ತು ಅನಿಸೋದು, ಅದು ಆ ವ್ಯಕ್ತಿ ಯಾರು ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅಮ್ಮ ಜಮೀನ್ದಾರಗಳು ಆಗ ಭೂತ ಹೀಗೆ ಮಾಡ್ಕೊಂಡು ಹೇಳುತ್ತೆ, ನೀನು ನನ್ನ ಮಾತು ಕೇಳೋದಿಲ್ವಾ, ಕೋರ್ಟ್ನ ಮೆಟ್ಟಿಲಲ್ಲಿ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ಬಿಡುತ್ತೆ. ನನ್ನೊಂದು ತೋರ್ಸಪ್ಪ, ನಾನು ಹೇಳ್ತೀನಿ. ನಮ್ಮ ದೇಶದಲ್ಲಿ ಆಗುವಾಗ ಕೋರ್ಟ್ ಕಚೇರಿಗೆ ಆ ಸಿನಿಮಾದಲ್ಲಿ ಅಲ್ಲಿ ರಕ್ತ ಕಾರಿ ಸಾಯ್ತಾರಂತೆ. ಆ ಒಂದು ಘಟನೆ ಇಡೀ ನಮ್ಮ ಗೊತ್ತಾಗ ನಿಮಗೆ ಯಾವುದು ಭೂತ ಪ್ರೇತಗಳು ಅಥವಾ ದೇವರಿಗೆ ಹೆದರಬೇಕು ಅಂತ ಜನರನ್ನು ಸದಾ ಹೆದರಿಕೆಯಲ್ಲಿ ಇಡುವಂಥದ್ದು. ಅದರ ಬಗ್ಗೆ ನಾವು ವೈಚಾರಿಕವಾಗಿ ಆಲೋಚನೆ ಮಾಡಬೇಕು. ಜನರು ಏನ್ ಹೇಳ್ತಾರೆ, ಮೂಢನಂಬಿಕೆಯಲ್ಲಿ ಬಂದಷ್ಟು ಮೂಢನಂಬಿಕೆಗಳು ಇಲ್ಲೇ ಸುತ್ತಮುತ್ತ ನೋಡ್ತಾರೆ. ಊಟಕ್ಕೆ ಗತಿ ಇಲ್ಲ, ಆದರೂ ಕೂಡ ಅವರು ದೇವಸ್ಥಾನಕ್ಕೆ ಹೋಗಿ ಹೋಗಿ ಹಣ ಹಾಕ್ತಾರೆ. ಹೇಳಿ ಆಗಿದೆ ನೋಡಿ, ಅಲ್ಲಿ ಶಬರಿಮಲೆಯಲ್ಲಿ ಎಲ್ಲ ಉಟ್ಕೊಂಡು ಹೋಗ್ತಾರೆ. ಅಲ್ಲಿ ಇರುವವರಲ್ಲಿ ಪಕ್ಕದಲ್ಲಿ ಇರುವಂತಹ ಆ ಮೂರ್ತಿಯ ಮೇಲೆ ಚಿನ್ನವನ್ನು ಯಾರ ಕದ್ದಿದ್ದಾರೆ, ಅಲ್ಲಿಯವರೇ ಕದ್ದಿರ್ಬೇಕು, ಬತ್ತಿಯಾಗಿಲ್ಲ. ಅದನ್ನು ನೋಡಿರ್ತಾರೆ ಜನ, ಆದ್ರೂ ಮತ್ತೆ ಹೋಗಿ ಅಡ್ಡ ಬೀಳ್ತಾರೆ. ಹೇಳಿದ್ರೆ ಈ ಜನರಿಗೆ ಏನು ಅನ್ಬೇಕು? ನನಗೆ ಅನಿಸ್ತಾ ಇದೆ ಈಗ, ನಮಗೆ ಸಾಕ್ರಟೀಸ್ ಹೇಳಿದ್ದ ಒಂದು ಮಾತು, ಅವನ ಮಾತನ್ನು ಒಪ್ಪುದಿಲ್ಲ ನಾನು. ಸಾಕ್ರಟೀಸ್ ಅವನು ಹೇಳಿದ, ಐ ಆಮ್ ನಾಟ್ ಫಾರ್ ಡೆಮೋಕ್ರಸಿ ಬಿಕಾಸ್ ಡೆಮೋಕ್ರಸಿ ವಿಲ್ ಬಿ ಡಿಜನರೇಟೆಡ್ ಇಂಟು ಮೊಬೋಕ್ರಸಿ. ಮೊಬೋಕ್ರಸಿ ಇಸ್ ಮಾಬ್ ಮೆಂಟಾಲಿಟಿ. ನಾವು ಮಾಬ್ ಮೆಂಟಾಲಿಟಿಯನ್ನು ಯಾವತ್ತೂ ಸಪೋರ್ಟ್ ಮಾಡಬಾರ್ದು. ಎಂತೆಂಥ ನುಗ್ಗಿ ನೋಡಿಗ ಇನ್ನೊಂದು ಮಾತು ಹೇಳ್ತೇನೆ, ಇನ್ನೊಂದು ಹೀರೋ ವರ್ಷಿಪ್ ಎನ್ನುವಂಥದ್ದು. ಹೀರೋ ವರ್ಷಿಪ್ ಅಂದರೆ ಒಬ್ಬ ಹೀರೋ ಮೊನ್ನೆ ಯಾವ ವಿಜಯನ್ ಎನ್ನುವ ತಮಿಳುನಾಡಿನಲ್ಲಿ ಬಂದಂತೆ ನುಗ್ಗಿ ಜನರು ಹೋಗಿ ಕಾಲು ಕೊಡ್ತಾರೆ, ಸತ್ತು ಹೋದಂತೆ. ಹಾಗಾದ್ರೆ ಜನರಿಗೆ ಏನಾಗಿದೆ? ಅಥವಾ ನಮ್ಮಲ್ಲಿ ಒಬ್ಬ ಕ್ರಿಕೆಟರ್ ಯಾರು ಆಡ್ತಾರೆ ಸೋಲ್ತಾರೆ, ದೊಡ್ಡ ವಿಷಯ ಅಲ್ಲ, ಅಲ್ಲಿ ಹೋಗಿ ಮತ್ತೆ ಸಾಯ್ತಾರೆ. ಅವನು ಸರ್ವಶಕ್ತ, ಅವನಿಂದ ಎಲ್ಲ ಆಗುತ್ತೆ ಅಂತಂದ್ರೆ ಜನರ ಮನಸ್ಸಲ್ಲಿ ಎಲ್ಲ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಏನನ್ನು ಹಬ್ಬಿಸ್ತಾ ಇದ್ದಾರೆ ಅಂದ್ರೆ ಹೀರೋ ವರ್ಷಿಪ್ ಅನ್ನು. ಒಬ್ಬ ಮನುಷ್ಯ ಹೀರೋ ಆಗ್ತಾನೆ, ಅವನು ದೇವರ ಸಮಾನ, ಅವನು ಹೇಳಿದ್ರೆ ಎಲ್ಲ ಆಗುತ್ತೆ. ಈಗ ನಾನು ಹೇಳ್ತಾ ಇರ್ತೇನೆ ಅಂದ್ರೆ ಈ ನಮ್ಮ ಸೌಜನ್ಯ ಕೇಸಲ್ಲಿ ಕೂಡ ಅದೇ ಆಗ್ತಾ ಇದೆ. ಅವರು ದೇವಮಾನವ, ಅವರ ವಿರುದ್ಧ ಏನು ಮಾತಾಡೋದು ಅಂತ ಮೊನ್ನೆ ನಗು ಬರ್ತಾ ಇತ್ತು ನನಗೆ. ಅಲ್ಲ, ಸೌಜನ್ಯ ಪರವಾಗಿ ನಾವೆಲ್ಲ ಇದು ಮಾಡ್ತೇವೆ, ನ್ಯಾಯ ಬೇಕು ಅಂತ ಹೋರಾಡ್ತಿದ್ದೇವೆ. ಇದು ಅವರಿಗೆ ಅವಮಾನ ಆಯ್ತು ಅಂತ 1000 ಜನ ಹೋಗ್ತಾ ಇದ್ದಾರೆ, ಅಡ್ಡ ಬೀಳ್ತಾ ಇದ್ದಾರೆ. ಏನದ್ರ ಅರ್ಥ? ಅವರು ಮಾಡಿದರೆ ಹೇಳಿಲ್ಲ, ನಾವೆಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಎದೆ ತಿಳ್ಕೊಳ್ಳೋದು ಅಂತೇಳಿ ಅವರು ಮಾಡಿದರೆ ಹೇಳಿಲ್ಲ ನಾವು. ಆದರೆ ಜನರೆಲ್ಲ ಅವರ ಪರವಾಗಿ ಇದ್ದಾರೆ ಹೇಳಿದರೆ ಅರ್ಥ ಏನು? ಅರ್ಥ ಏನಂದ್ರೆ ಬಹಳ ಸ್ಪಷ್ಟವಾಗಿ ಏನು ಅಂದರೆ, ಈ ಆಳುವ ವರ್ಗಕ್ಕೆ ಜನರು ಮೂಢನಂಬಿಕೆಯಲ್ಲೇ ಇರಬೇಕು, ಜನರು ಅಂಧಕಾರದಲ್ಲೇ ಇರಬೇಕು, ಮೋಸ ಹೋಗ್ತಾ ಇರಬೇಕು. ಅದಕ್ಕೆ ಅವರಿಗೆ ದೇವರು ಬೇಕು, ಅವರಿಗೆ ಮೂಢನಂಬಿಕೆ ಬೇಕು, ಎಲ್ಲ ಬೇಕು. ನಾವು ಅಷ್ಟೇ ಹೇಳ್ತೇವೆ, ಎಲ್ಲರೂ ಹೇಳ್ತಾರೆ ನಾವು ದೇವರ ವಿರುದ್ಧ ಅಲ್ಲ, ಅಣ್ಣಪ್ಪನ ವಿರುದ್ಧ ಅಲ್ಲ ಅಂತ. ಆದರೆ ಅಯ್ಯೋ ಜನರು ಹೆದರ್ತಾರೆ, ಅಯ್ಯೋ ಅವ್ರ ಬಗ್ಗೆ ಮಾತಾಡಿದ್ರೆ ಆಗುತ್ತೆ. ನಾನು ಮತ್ತೆ ನೋಡಿದೆ, ನಾನು ಅಲ್ಲಿ ಒಬ್ರು ಜೈನರ ವಿರುದ್ಧವೇ ಒಂದು ಕಂಠಿಹಾರ ಕದ್ದದ್ರ ಬಗ್ಗೆ ಒಂದು ಕತೆ ಬಂದಿದೆ, ನಿಮಗೆಲ್ಲ ಕೇಳಿರ್ಬೋದು. ಆ ಸಂದರ್ಭದಲ್ಲಿ ಏನು ಅಂದರೆ, ಆ ಅಣ್ಣಪ್ಪನ ವೇಷ ಕಟ್ತಾನಲ್ಲ, ನಮ್ಮ ಕೋಲ ಕಟ್ಟನಂತಾರಲ್ಲ, ಅವನ ವಿರುದ್ಧವೇ ಇವರು ಗಲಾಟೆ ಮಾಡ್ತಿದ್ರಂತೆ. ಅವರ ತಮ್ಮ ಅವನಿಗೆ ಹಣ ಕೊಡಬಾರದು ಹಾಗೆ. ಹಾಗಾದ್ರೆ ಅವರಿಗೆ ನಂಬಿಕೆ ಇಲ್ಲ.
ಯಾರು ದೊಡ್ಡ ಜನ ಅಂತ ಹೇಳ್ತಾರ ಅವರಿಗೆ ಅಣ್ಣಪ್ಪರ ಮೇಲೆ ಆಗಲಿ ನಮಗೆ ನಂಬಿಕೆ ಇಲ್ಲ. ಅಂದರೆ ನಾವು ಯಾವತ್ತೂ ನೋಡ್ತಾ ಇದ್ದೇನೆ, ನಾನು ಹುಟ್ಟಿನಲ್ಲಿ ಬ್ರಾಹ್ಮಣ, ಆಚಾರದಲ್ಲ, ಯಾರು ದೇವರ ಹತ್ತಿರ ಇರ್ತಾರೆ, ಮೂರ್ತಿ ಹತ್ತಿರ, ಅವರಿಗೆ ದೇವರ ನಂಬಿಕೆ ಇರುತ್ತೆ. ಯಾಕಂದ್ರೆ ದೇವರೇನು ಗೊತ್ತಿರ್ತದೆ ಅವರಿಗೆ. ಅಲ್ಲಿ ನೋಡ್ತಾ ಇರ್ತಾರೆ, ಅಲ್ಲಿ ಮಾಡುವ ಅನ್ಯಾಯಗಳೆಲ್ಲ. ಉಡುಪಿಯಲ್ಲೆಲ್ಲ ನೋಡಿದ್ದೀನಿ ನಾನು. ಅಷ್ಟೇಲಿದ್ದಾಗ ನನ್ನ ಅಪ್ಪನ ಹತ್ರ ಕೇಳ್ತಿದ್ದೆ, ಅಲ್ಲ ಅವರೆಲ್ಲ ಹಾಲನ ಮಾಡ್ತಾರೆ ಅಂತ ಗೊತ್ತಿದೆ, ನಾನು ಯಾಕೆ ಹೋಗ್ಬೇಕು ಅಂತ. ನನ್ನಪ್ಪ ಹೀಗೆ ಹೋಗಬೇಡ ನೀನು ಹೇಳಿದ್ರು. ಅಂದರೆ ಮಾಡ್ತಾರಂತ ಗೊತ್ತಿದ್ರು ಕೂಡ ಜನ ಹೋಗಿ ಅಡ್ಡ ಬೀಳ್ತಾರಂದ್ರೆ ಏನಂದ್ರೆ ಅರ್ಥ, ಇವತ್ತೀಗ ನಾವು 13 ವರ್ಷಗಳ ಹೋರಾಟ ಆಯಿತು, ಇನ್ನೂ ಮುಗಿಲಿಲ್ಲ, ನ್ಯಾಯ ಸಿಗಲಿಲ್ಲ. SIT ರಚನೆ ಮಾಡಿದ್ದಾರೆ, ಚರ್ಚೆ ಆಗ್ತಾ ಇದೆ. ಇನ್ನೀಗ ಯಾರೆಲ್ಲ ಸಾಕ್ಷ್ಯ ಕೊಡ್ಲಿಕ್ಕೆ ಹೋಗ್ತಾರೆ ಅವರನ್ನ ಹೆದರಿಸ್ತಾ ಇದ್ದಾರೆ. ಅವರ ವಿರುದ್ಧ ನಿಮ್ಮ ಯೂಟ್ಯೂಬ್ನವರನ್ನು ಬೈಯೋದೆಲ್ಲ ಮಾಡ್ತಾ ಇದ್ದಾರೆ. ಅವ ಪಾಪ ಒಬ್ಬ ಮುಸ್ಲಿಂ ಹುಡುಗ ಒಬ್ಬ ಏನೋ ಮಾಡ್ಲಿಕ್ಕೆ ಹೋದ್ರೆ ಅವನು ಎಲ್ಲಿಂದೋ ಹಣ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಎಲ್ಲ ನೋಡಿ ಎಂಥ ಪಿತೂರಿ ನಡೀತಾ ಇದೆ ಅಂದರೆ ನಂಗನ್ಸು ಇಲ್ಲಿಂದ ಅಲ್ಲಿವರೆಗೆ, ಇಲ್ಲಿ ಕರ್ನಾಟಕದಿಂದ ಅಲ್ಲಿ ಡೆಲ್ಲಿಯವರೆಗೆ ಪೂರ್ತಿ ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಅವರಿಗೆ ಜನರು ಮೂಢನಂಬಿಕೆಯಲ್ಲೇ ಇರಬೇಕು, ಅದನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ದುರಂತ ಏನು ಅಂದ್ರೆ, ಆ ಧರ್ಮಸ್ಥಳದಲ್ಲಿ ಅಷ್ಟು ಜನರು ಸತ್ತೋದ್ರು ಅಂತ ಹೇಳ್ತಾರೆ. ಎಷ್ಟೋ ಜನ ಅವ ಚಿನ್ನಯ್ಯ ಅಂತ ಬಂದ, ರಾಶಿ ರಾಶಿ ಮೂಳೆಬಿದ್ದಾರೆ ಅಂತ ಹೇಳ್ತಾನೆ, ಎಲ್ಲ ಹೇಳಿದರು, ಮತ್ತೆ ಇಲ್ಲ ಅಂತ ಹೇಳಿದ್ರು. ಈಗ ನಾವೆಲ್ಲ ಕೂಡಿ ಒತ್ತಾಯ ಮಾಡೋದು ಏನಂದ್ರೆ, ನಮಗೆ ಏನಲ್ಲ, ಯಾರು ಅನ್ಯಾಯ ಮಾಡಿದಾರೋ, ಯಾರು ಅತ್ಯಾಚಾರ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಮೊದಲ ಶಿಕ್ಷೆ ಆಗಬೇಕು. ಆದರೆ ಅವರಿಗೆ ಯಾರು ಕೂಡ ಪ್ರೊಟೆಕ್ಷನ್ ಕೊಡಬಾರ್ದು. ನನ್ನ ಪ್ರಕಾರ ಪ್ರೊಟೆಕ್ಷನ್ ಕೊಡ್ತಾ ಇದೆ ಯಾರಂದ್ರೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದಾನೆ, ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇವರು ಇರ್ಬೋದು, ರಾಜಕಾರಣಿಗಳು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಳಿದ್ರೆ ಇದರ ಅರ್ಥ ಏನು? ಯಾರು ಮಾಡ್ತಾ ಇರೋದು? ಇರುವ 3 ಜನರಲ್ಲಿ ಕಳ್ಳ ಯಾರು ಅಂತ ಹೇಳಿದಾಗ 2ರಲ್ಲಿ 3 ಒಬ್ಬರು ಬೇಕೇ ಬೇಕಲ್ಲ, ಅವ್ರು ಮಾಡ್ತಾ ಇದ್ದಾರೆ. ನಾನು ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಆಗುವ ಹೋರಾಟಗಳನ್ನು ನೋಡಿದೆ. ನಾನು ಅವರ ಪರವಾಗಿ ಮಾಡುವವರು ಹೇಳ್ಬಾರ್ದು, ಆದರೆ ಎಲ್ಲ ಶ್ರೀಮಂತ ವರ್ಗದವರೆಲ್ಲ ಪರವಾಗಿ ಎಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು. ಆದರೆ ಸೌಜನ್ಯ ಪರ ಹೋರಾಟದ ಜನರು ಹೇಗಿದ್ದಾರೆ ಗೊತ್ತಾ ನಿಮಗೆ? ಎಲ್ಲ ಬೆವರುಕೊಂಡು ಎಲ್ಲ ಜೋರು ಹಾಕೊಂಡು ಹೇಳ್ತಿದ್ದಾರೆ, ಇಲ್ಲ ನಮ್ಮ ತಂಗಿಗೆ ನ್ಯಾಯ ಸಿಕ್ಕಲೇಬೇಕು ಹೇಳ್ತಾ ಇದ್ದಾರೆ. ಅದೇನು ತೋರಿಸುತ್ತೆ ಅಂದರೆ, ಜನಸಾಮಾನ್ಯರೆಲ್ಲ ಒಟ್ಟಾಗಿದ್ದಾರೆ. ಜನಸಾಮಾನ್ಯರು ಒಟ್ಟಾಗಿ ಒಂದೇ ಮಾತು ಹೇಳ್ತಿದ್ದಾರೆ, ನಮಗೆ ಮತ್ತೇನು ಬೇಡ, ನಮಗೆ ಸೌಜನ್ಯನಿಗೆ ಅನ್ಯಾಯ ಆಗಿದೆ, ನಮ್ಮ ಮನೆ ಮಗಳವಳು, ಕೇಳುವ ಕಣ್ಣ ನೀರು ಬರುತ್ತೆ, ನಮ್ಮ ಮನೆ ಮಗಳವಳು, ಅವರಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನ್ಯಾಯ ಸಿಕ್ಕಲೇಬೇಕಲ್ಲ, ನ್ಯಾಯ ಸಿಕ್ಕಲೇ ಇಲ್ಲ, ಇನ್ನೂ ಸಿಕ್ಕಲಿಲ್ಲ ಅಂದರೆ ನಾನು ರಾಜಕಾರಣ ಪುಣ್ಯಕ್ಕೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಆ ರೀತಿ ಇನ್ನು ಬೇರೆ ನೀವು BJP ಇದ್ದಾದ್ರೆ ಏನಾಗ್ಬೋದು ಯೋಚನೆ ಮಾಡಿ, ಎಂಥದ್ದೆಲ್ಲ ಮುಚ್ಚಿ ಹಾಕ್ತಾರೆ ಎನ್ನುವಂಥದ್ದು. ಯಾವ ಅನ್ಯಾಯವನ್ನ, ಯಾವ ಶೋಷಣೆಯನ್ನ ಎಲ್ಲವನ್ನ ಮುಚ್ಚಿ ಹಾಕ್ತಾರೆ ಹೇಳಿದರೆ ಇದರ ಅರ್ಥ ಏನು ಇವರಿಗೆ? ಆದ್ರಿಂದಾಗಿ ನಾವು ಇದನ್ನು ಒಪ್ಪಿಕೊಳ್ಬಾರ್ದು, ಸಂಘಟಿತ ಹೋರಾಟವನ್ನು ಮಾಡಲೇಬೇಕು. 2012ರಲ್ಲಿ ಪ್ರಾರಂಭ ಆಗಿದೆ, ಈಗ 2025, ಇವತ್ತು ಅಕ್ಟೋಬರ್ 9ಕ್ಕೆ 13 ವರ್ಷಗಳ ಹೋರಾಟ, ನಿರಂತರ ಹೋರಾಟ ಮಾಡ್ತಾನೇ ಇದ್ದಾರೆ. ಪಾಪ ಕೆಲವರು ಆ ಸ್ಟ್ಯಾನ್ಲಿ ಅನ್ನೋ ಪಾಪ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಮುರುಘ ರಾಜೇಂದ್ರ ಅವರ ಮಾಡಿದವರು, ಅವ್ರ ಬಗ್ಗೆ ಅನಗತ್ಯವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿರೋ ಎಲ್ಲರನ್ನು ಹೇಳೋದು, ನಾವು ಮುಖ್ಯವಾಗಿ ಬೇಕಾದ ಏನು ಅಂದರೆ, ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ಯಾವುದು ಬೇಕಾದಾಗಿ ಸರಿಯಾಗಿ ಆಲೋಚನೆ ಮಾಡಬೇಕು. ಅದು ದೇವರಿರ್ಬೋದು, ದೇವಮಾನವೇ ಇರ್ಬೋದು, ಅಥವಾ ಯಾವುದೇ ವ್ಯವಸ್ಥೆ ಇರ್ಬೋದು. ನಾವು ಇವತ್ತು ಇಷ್ಟೆಲ್ಲ ಮುಂದೆ ಬರಲಿಕ್ಕೆ ಕಾರಣ ನಾವು ಹೇಳಲೇಬೇಕು, ಅಂಬೇಡ್ಕರ್ ಅವರ ಲೀಡರ್ಶಿಪ್ನಲ್ಲಿ ಪ್ರಾರಂಭವಾದಂತಹ ಸಂವಿಧಾನ, ಅದರಲ್ಲಿ ಹೇಳ್ತಾ ಇದೆ ನಮ್ಮ ವೈಜ್ಞಾನಿಕ ಮನೋಭಾವ ಬೇಕು, ಎಲ್ಲವನ್ನ ಪ್ರಶ್ನಿಸಬೇಕು. ಯಾರೇ ಇರಲಿ ಪ್ರಶ್ನಿಸುವ ಹಕ್ಕು ನಮಗಿದೆ. ಯಾಕಂದ್ರೆ ಇಲ್ಲಿ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದವ ರಾಜ ಆಗುವುದಲ್ಲ, ಯಾರು ಬೇಕಾದ್ರೆ ರಾಜ ಆಗ್ಬೋದು ಅಲ್ವಾ? ನಮ್ಮ ಡೆಮೋಕ್ರಸಿ ಬಗ್ಗೆ ಒಂದು ಮಾತಿದೆ, ಏನು ಅಂದರೆ, ಡೆಮೋಕ್ರಸಿ ಉಳಿಬೇಕಾದ್ರೆ ನಿರಂತರವಾದ ಎಚ್ಚರಿಕೆ ಬೇಕು. ನಂಗೆ ಯಾಕೆ ಅನಿಸ್ತಾ ಇದೆ, ನಿರಂತರವಾದ ಎಚ್ಚರಿಕೆ ಕಡಿಮೆ ಆಗಿದೆ, ಈಗ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಅವರ ಬಣ್ಣ ನೋಡಿ ಜನರೆಲ್ಲ ಮರಳಾಗ್ತಾ ಇದ್ದಾರೆ. ಮರಳಾಗಬಾರ್ದು. ಯಾವುದೇ ಆಗಲಿ ನಿರಂಕುಶಮತಿಗಳಾಗಿ ಅಂದರೆ ಪ್ರಶ್ನೆಯನ್ನು ಮಾಡಬೇಕು, ಪ್ರಶ್ನೆ ಮಾಡಿ ನಾವು ಮುಂದೆ ಹೋಗ್ಬೇಕು. ಈ ಹೋರಾಟ ನಿಲ್ಲಬಾರ್ದು, ಇದರಲ್ಲಿ ಆಗುತ್ತೆ. ಈ ಹೋರಾಟದ ಮೂಲಕ ಜನರಲ್ಲಿ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಅಥವಾ ನಾವು ಒಳ್ಳೆ ರೀತಿಯಲ್ಲಿ ಹೇಳೋದಾದ್ರೆ, ಧರ್ಮಾಧಿಕಾರಿ ಧರ್ಮವನ್ನು ಉಳಿಸುವ ಕೆಲಸವನ್ನು ಮಾಡಲಿ, ಅವರು ಬಡ್ಡಿ ವ್ಯವಹಾರ ಮಾಡೋದು ಬೇಡ. ಇನ್ನು ಮತ್ತೊಂದು ಹೇಳುವಂಥದ್ದು,
ಆಸ್ತಿಯ ಬಗ್ಗೆ ಒಂದು ಮಾತಿದೆ, ಅದು ಬಹಳ ಇದಂತ ನನಗೆ. ದಲಿತರ ಜಾಗವನ್ನೆಲ್ಲ ಒಳ ಹಾಕೊಳ್ತಾ ಇದ್ದಾರಂತೆ ಅವರೇ. ಹಣ ಆಗಲೇ ಹೇಳಿದ ನಾನು, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳಿದ ಹಾಗೆ, ಹಣ ತುಂಬ ಇರುವಾಗ ಅವ್ರು ಹೇಳೋ ಜಾಗ ಇಲ್ಲ ನಮಗೆ ಬೇಕು. ಆ ನಾರಾಯಣ ಮಾವುತನ ಕತೆ ಹಾಕದ್ದಲ್ಲ, ಅವನ ಅವನನ್ನು ಕೊಂದಾಕಿದ್ರಂತೆ. ಆ ಜಾಗದಲ್ಲಿ ಅಯೋಧ್ಯ ಅನ್ನೋದು ಹೋಟೆಲ್ ಬಂದ್ಬಿಟ್ಟಿದಂತೆ. ಅದರ ಅರ್ಥ ಏನು ಅಂದ್ರೆ, ಆ ಇಡೀ ಬೆಳ್ತಂಗಡಿ ಜಾಗದಲ್ಲಿ ಇರುವಂತ ಯಾವುದೆಲ್ಲಿದೆ ಅದೆಲ್ಲ ಕೂಡ ಅವರಿಗೆ ಸೇರಿದೆ ಎನ್ನುವಂತ ಅಹಂಕಾರ, ದುರಹಂಕಾರ ಯಾವಾಗ ಬರುತ್ತೆ? ಬಂಡವಾಳಶಾಹಿಗಳಿಗೆ ಬರುತ್ತೆ. ಸುಮ್ಮನೆ ಅಧಿಕಾರವನ್ನು ಕೊಟ್ಟಾಗ ನಾವು ಅಧಿಕಾರ ಕೊಡಬಾರದು. ಇಲ್ಲಿ ನಾವು ಆಸ್ತಿಯ ಸಮಾನತೆಯ ಹಂಚಿಕೆ ಆಗಬೇಕು ಎನ್ನುವಂತ ಹೇಳುವಂಥವ್ರು ನಾವು ಹೇಳ್ತೀವಲ್ಲ. ದಲಿತರಿಗೆ ಎಷ್ಟು 10 ಎಕರೆ ಜಾಗ ಕೊಡಬೇಕು ಎನ್ನುವಂಥ ಮಾತನ್ನು 1 ಎಕರೆ ಜಾಗ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ನಾನು ನೋಡ್ತಾ ಇದ್ದೆ, ಅಲ್ಲ ಕೆಲವರಿಗೆ ಸಾವಿರಾರು ಎಕರೆ ಜಾಗ, ಕೆಲವರಿಗೆ ಜಾಗವೇ ಇಲ್ಲ, ಒಂದು ತುಂಡು ಜಾಗ ಇಲ್ಲ. ಈಗ ನೆನಪಾಗ್ತಾ ಇದೆ, ಇದೇ ಶಿವರಾಮ ಕಾರಂತರ ಊರಿದು. ಶಿವರಾಮ ಕಾರಂತರ ಚೋಮನ ತುಳಿದು ನೋಡಿದಿರಲ್ಲ, ಚೋಮ ಪಾಪವ, ಅವನಿಗೊಂದು ತುಂಡು ಜಾಗ ಕೊಡಿ ನನಗೆ ಅಂತ ಕೇಳೋದು. ನೀವು ಓದಿದವರಿಗೆ ಗೊತ್ತಿರಬೇಕು, ಒಂದು ತುಂಡು ಜಾಗ ಕೊಡಿ ಅಂತ. ಒಬ್ಬ ಕ್ರಿಶ್ಚಿಯನ್ ಹೇಳ್ತಾನಂತ, ನೀ ಬಾ, ನಿಮಗೆ ನಾನು ಜಾಗ ಕೊಡ್ತೇನೆ ಅಂತ. ಅವ ಹೊರಡುವಾಗ, ಆ ಸಿನಿಮಾ ಬಹಳ ಚೆನ್ನಾಗಿದೆ, ವಿ ಕಾರಂತ ಹೊರಡುವಾಗ ಅಲ್ಲಿ ಪಂಜುರ ದೇವಸ್ಥಾನ ಎದುರುಗಡೆ ಹೋಗ್ತಾನೆ. ಅವ ಹೇಳ್ತಾನೆ ಪಕ್ಕನೆ, ಅವನಿಗೆ ಅನಿಸೋದು, ಓ ಚೋಮ, ಜಾತಿಯನ್ನ ಬಿಟ್ಟು ಹೋಗುವೆಯ, ರಕ್ತಕಾರಿ ಸಾಯುವೆ ಅಂತ. ಅವ ಹೆದರಿ ಹಿಂದೆ ಬರ್ತಾನಂತೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ? ಯಾವ ದೇವರು ಹೆದರಿಸುವುದಿಲ್ಲ, ಯಾವ ದೇವರು ಶ್ರೀಮಂತರ ಪರ ಆಗ್ಲಿಕ್ಕಾಗುದಿಲ್ಲ, ಯಾವ ದೇವರು ಅಸಮಾನತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಸಮಾನತೆಯೇ ನಮ್ಮ ಧರ್ಮ, ಸತ್ಯವೇ ನಮ್ಮ ಧರ್ಮ. ಧರ್ಮಾಧಿಕಾರಿಗಳು ಅವರು ಮಾತ್ರ, ನಾವು ಕೂಡ. ಯಾಕೆಂದ್ರೆ ಇಲ್ಲಿ ಸೇರಿದವರೆಲ್ಲ ಧರ್ಮಕ್ಕಾಗಿ ಹೋರಾಟ ಮಾಡೋದಲ್ವಾ. ಅಲ್ಲಿ ಕೂತ್ಕೊಂಡು ಮುಂಡಾಸ್ ಹಾಕಿದ್ಕೊಳ್ಳೆ ಯಾರು ದೇವರಾಗೋದಿಲ್ಲ. ಯಾರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೋ, ಅದು ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಹೋರಾಟ, ಸ್ಟ್ಯಾನ್ಲಿ ಇರ್ಬೋದು, ಅವರು ಧರ್ಮಾಧಿಕಾರಿಗಳು. ಯಾಕಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅವರು. ಅದು ಬಿಟ್ಕೊಂಡು ಸುಮ್ಮನೆ ವಂಶ ಪಾರಂಪರ್ಯವಾಗಿ ಬಂದಿದೆ, ಅವರು ಸುಮ್ಮನೆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು, ಇದೆಲ್ಲ ನಾನು ಈ ಸಂದರ್ಭದಲ್ಲಿ ಒಂದು ಮತ್ತೆ ಹೇಳ್ತಿದ್ದೇನೆ. ನಮ್ಮ ಜನರಲ್ಲಿ ಮೂಢನಂಬಿಕೆ ಜಾಸ್ತಿ ಆಗಿದೆ. ನಮ್ಮ ಸಹಜೀವಿಗಳಿಗೆ ಸಹಾಯ ಮಾಡುವುದೇ ದೇವರು. ಅದು ಲೌಕಿಕ ಆಧ್ಯಾತ್ಮ ಬೇಕು ಅಂತ ನಮಗೆ ಬಸವಣ್ಣನ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಉಂಟು, ಗೊತ್ತಿದೆ. ಏನು ಬೇಕಾಗತ್ತೆ? ನಮ್ಮ ದೇಹವೇ ದೇವರು. ನಮ್ಮ ಪಕ್ಕದ ಮನೆಯವನ್ನ ಹಸಿವಿನಲ್ಲಿದ್ದರೆ ನಾವು ಅವನಿಗೆ ಸಹಾಯ ಮಾಡಿದರೆ ಅದಕ್ಕಿಂತ ದೊಡ್ಡ ದೇವರು ಯಾರಿದ್ದಾರೆ ಹೇಳಿ? ನಮ್ಮ ಸಹಜೀವಿಗಳಲ್ಲಿರುವ ದೇವರೇ ದೇವರು. ಅನ್ಯಾಯ ಹೋಗಬೇಕಾದ್ರೆ ಜನರು ಎಚ್ಚೆತ್ತುಕೊಳ್ಳಬೇಕು. ಈ ಹೋರಾಟ ಎನ್ನುವಂಥದ್ದು ಬಹಳ ಒಳ್ಳೆಯ ಹೋರಾಟ. ಯಾಕೆ? ಇದೊಂದು ಪಾಠ ವ್ಯಕ್ತಿಯರಿಗೆ. ನಾವು ಮಾಡಿದ ತಪ್ಪನ್ನು ಸರಿ ಮಾಡ್ಕೊಳ್ಬೇಕು, ಸರಿಯಾದ ಯೋಚನೆಯಿಂದ. ಮತ್ತೆ ಹೇಳ್ತೇನೆ, ಯಾವ ವ್ಯಕ್ತಿಯನ್ನ ಹೀರೋ ಅಂತ ಒಪ್ಕೊಳ್ಳೋದು ಬೇಡ. ಹಾಗೆ ನೋಡಿಕೊಂಡು ನಮಗೆ ನಾವೇ ಹೀರೋಗಳು. ಯಾಕಲ್ಲ? ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ದೊಡ್ಡ ಜನ ಅಂತ ಹೇಳೋದು ಬೇಡ. ಅವರಲ್ಲಿ ಗೌರವ ಕೊಡೋಣ, ಪರಸ್ಪರ ಗೌರವ ಕೊಡೋಣ. ನಾವು ಹೀರೋ ವರ್ಷದಿಂದ ಇದೆಲ್ಲ ಆಗ್ತಾ ಇದೆ, ಅಥವಾ ಮೂಢನಂಬಿಕೆಯಿಂದ ಇದೆಲ್ಲ ಆಗ್ತಾ ಇದೆ, ಅಧಿಕಾರವನ್ನು ತುಂಬ ಕೊಟ್ಟದ್ರಿಂದ ಆಗ್ತಾ ಇದೆ. ನಾನು ಕೊನೆಗೆ ಒಂದು ಮಾತು ಹೇಳ್ತೀನಿ, ನಾವು ಅಷ್ಟು ಇದೆಯಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಹಣ ಹಾಕ್ತಾರೆ. ಕೆಲವರು ಲೆಕ್ಕ ಬಾರಿ ಚಂದ ಕೊಡ್ತಾರೆ, ಮೆಟ್ಟಿಟ್ಟದಕ್ಕೆ ಹಣ ಕೊಡ್ತಾರಂತೆ, ಊಟಕ್ಕೆ ಹಣ ತಗೊಳ್ತಾರೆ, ಅಲ್ಲಿರೋ ಇದಕ್ಕೆ ಕೊಡ್ತಾರೆ. ಅಷ್ಟೆಲ್ಲ ಹಣ ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗ್ತದೆ? ಅರ್ಥ ಮಾಡ್ಕೊಳ್ಳಿ. ಕೊಡುವವರಿಗೆ ಅರ್ಥ ಇರಬೇಕು. ಅಷ್ಟೆಲ್ಲ ಹಣ ಒಬ್ಬನ ಹತ್ರ ಬಂದರೆ ಅವನು ಏನು ಮಾಡ್ಬೋದು? ನನಗೆ ಒಂದು ಹಣ ಬಂದ್ಬಿಟ್ಟು ಒಳ್ಳೆ ಮಜಾ ಮಾಡುವಂತ ಅನಿಸ್ಬಿಡುತ್ತೆ. ಆದ್ದರಿಂದಾಗಿ ಆ ರೀತಿ ಹಣ ಹಾಕುವುದನ್ನು ನಾವು ಒಪ್ಪಬಾರದು. ಅದಾದರೂ ಕೂಡ ನನ್ನದೊಂದು ಏನಂದ್ರೆ ಸರ್ಕಾರಕ್ಕೆ ಹೋಗ್ಬೇಕು. ತಿರುಪತಿಯಲ್ಲಿ ನೋಡಿ, ಎಷ್ಟು ಹಣ ಬಂದರೂ ಕೂಡ ಸರ್ಕಾರಕ್ಕೆ ಹೋಗ್ಬೇಕು. ಇಲ್ಲಿ ಕೂಡ ಸರ್ಕಾರಕ್ಕೆ ಹೋಗ್ಬೇಕು. ಒಬ್ಬ ವ್ಯಕ್ತಿಗ ಹಣ ಯಾಕೆ ಹೋಗ್ಬೇಕು? ವ್ಯಕ್ತಿಗ ಹಣ ಹೋದ್ರೆ ಈ ಅನ್ಯಾಯ ಒಂದಲ್ಲ ಒಂದು ರೀತಿ ಆಗಿಯೇ ಆಗುತ್ತೆ. ಅವರು ತೋರಿಕೆಗೆ ಬಹಳ ಒಳ್ಳೆಯ ತರ ಕಾಣ್ತಾರೆ. ಅವರು ಮಹಾ ಫ್ಯೂಡಲ್ ಲಾರ್ಡ್ ಆಗಿರೋ. ಫ್ಯೂಡಲ್ ಲಾರ್ಡ್ ಅಂದ್ರೆ ಜನರನ್ನ ಕಂಡು ನಾವು ಹೇಳಿದಾಗ ನೀವು ಕೇಳಬೇಕು ಎನ್ನುವಂಥ ರೀತಿ. ನಮ್ಮ ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನ ಇರುವಲ್ಲಿ ಯಾರು ಆಳುವವರಲ್ಲ, ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಮಾನರು ಅಂತ ಹೇಳ್ತಾ, ಈ ಸಂದರ್ಭವನ್ನ ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಅನ್ಯಾಯದ ಹೋರಾಟ ಮಾಡಬೇಕು. ಇಲ್ಲಿ ನಮ್ಮ ಹೇಳ್ತಾ ಇದ್ದೀವಿ, ನಮ್ಮ ಜನಾಗ್ರಹ ಅಂತ, ನ್ಯಾಯಕ್ಕಾಗಿ ಜನಾಗ್ರಹ, SIT ತನಿಖೆ ದಾರಿ ತಪ್ಪಬಾರದು. 100 ಅಸಹಜ ಸಾವು ನೋಡಿ, ಅಸಹಜ ಸಾವು ಅಂತ ಹೇಳ್ತಿದ್ದಾರೆ, ಅದೆಲ್ಲ ಸರಿಯಾಗಬೇಕು. ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಿ, ದೂರುದಾರರು, ಸಾಕ್ಷಿಗಳು, ಹೋರಾಟಗಾರರು, ಪೊಲೀಸ್ ದೌರ್ಜನ್ಯದಲ್ಲಿ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ, ನಾರಾಯಣ ಕೊಲೆ ಪ್ರಕರಣ ಮರುತನಿಖೆ ಆಗಲಿ. ಇದು ಹೇಳಿದಂತೆ ಭಯಪಟ್ಟಾಗಿದೆ. ಯಾಕಂದ್ರೆ ಎಲ್ಲ ಕಡೆ ಬರ್ತಾ ಇದೆ. ಇದು ಒಂದೆರಡಲ್ಲ, ಇದು ಕೆಲವು ಈ ಅನ್ಯಾಯಗಳೆಲ್ಲ ಹೋಗಿ ನಿಜವಾದ ಧರ್ಮ ಸ್ಥಾಪನೆ ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕುಡ್ಲದ ಚಾನಲ್ ತೂಲೆ ಸಬ್ಸ್ಕ್ರೈಬ್ ಮಾಡ್ತುಲೆ. ದ ವೆರಿ ಬೆಸ್ಟ್ ಟು ಯು. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ ಇಸ್ ಆರ್ ಸಿಟಿ, ಕುಡ್ಲ ದಕಲು ಇಸ್ ಆರ್ ಇಮೋಷನ್.
ಕುಡ್ಲ ದಕ್ಕಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಪೊಚ್ಚಿ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು Kudla Dakulu is a emotion.